ಇವರಲ್ಲಿ ಕೃಷಿಕರಿಗೆ ಉಪಯೋಗವಾಗುವಂತ ಹಲವು ಸಾಧನಗಳಿವೆ. ಇದು ಬಹುಪಯೋಗಿ ಟೇಬಲ್. ಇದನ್ನು ನೋಡಿ, ಬೇರೆ ಬೇರೆ ರೀತಿ ಮಾರ್ಪಾಡು ಮಾಡಿ ಕೂಡ ನಾವು ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಇದು ಅಡಿಕೆ ಸುಲಿಯುವ ಸಾಧನ, ತುಂಬ ಸುಲಭವಾಗಿ ಎಲ್ಲರೂ ಉಪಯೋಗ ಮಾಡ್ಬೋದು. ಇದು ತೆಂಗಿನ ಮರ ಹತ್ತುವ ಸಾಧನ, ತುಂಬ ಸುರಕ್ಷಿತವಾಗಿ ಕೂಡ ಇದೆ. ಅಡಿಕೆ ಮರ ಹತ್ತುವ ಸಾಧನ, ಸುಲಭವಾಗಿ ಎಲ್ಲರೂ ಉಪಯೋಗ ಮಾಡ್ಬೋದು. ಈ ಏಣಿಯನ್ನೊಮ್ಮೆ ನೋಡಿ, ಇದನ್ನು ಲ್ಯಾಡರ್ ರೀತಿಯೂ ಉಪಯೋಗ ಮಾಡ್ಬೋದು, ಅಥವಾ ಇದನ್ನು ಬಿಡಿಸಿದರೆ ಎತ್ತರಕ್ಕೂ ಹತ್ತಬಹುದು. ಇದನ್ನು ಸಣ್ಣದಾಗಿಯೂ ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಇದಲ್ಲದೆ ಮಲ್ಟಿಪರ್ಪಸ್ ಚೇರ್ ಕೂಡ ಇವರಲ್ಲಿದೆ. ಓದಿದ್ದು ಕೇವಲ 4ನೇ ತರಗತಿ, ಆದರೆ ತನ್ನ ಸ್ವಂತ ಪರಿಶ್ರಮದಿಂದ ಸಕ್ಸಸ್ ಹೊಂದಿದ್ದಾರೆ. ಕೃಷಿಕರಿಗಂತೂ ಇವರು ತುಂಬಾ ಅಚ್ಚುಮೆಚ್ಚು. ನಮಸ್ತೆ, ನಾನಿವತ್ತು ಕಡಬ ತಾಲೂಕಿನ ಚಾರ್ವಕದ ಬಳಿ ಇದ್ದೇನೆ. ಶ್ರೀ ಭಾಸ್ಕರ್ ಅಂತೇಳಿ ಇವರ ಹೆಸರು. ಉತ್ತಮವಾದ ಕೃಷಿಕರು, ಅದರ ಜೊತೆಗೆ ಕೃಷಿಕರಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಉಪಯೋಗ ಆಗುವಂತ ಅನೇಕ ಸಾಧನಗಳನ್ನು ಕಂಡು ಹಿಡಿದಿದ್ದಾರೆ. ಇದರ ಜೊತೆಗೆ ಕೃಷಿಕರಿಂದ ಫೀಡ್ಬ್ಯಾಕ್ ತಗೊಂಡು ಅದಕ್ಕೆ ಸುಲಭ ಆಗುವಂತೆ ಏನಾದರೂ ಮಾಡಿಫೈ ಇದ್ರೆ ಅದನ್ನು ಕೂಡ ಸಂತೋಷದಿಂದ ಸ್ವೀಕಾರ ಮಾಡಿ ಮಾಡ್ತಾ ಇದ್ದಾರೆ. ಒಂದೇ ಸಾಧನವು ಹಲವು ವಿಷಯಗಳಿಗೆ ಉಪಯೋಗವಾದರೆ ತುಂಬಾ ಒಳ್ಳೆಯದು. ನಾನು ಅಂತ ಒಂದು ಜಾಗಕ್ಕೆ ಬಂದಿದ್ದೇನೆ ಇವತ್ತು. ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಒಂದು ಮಲ್ಟಿ ಯೂಸೇಬಲ್ ಟೇಬಲ್, ಇದು ಮಲ್ಟಿ ಯೂಸೇಬಲ್ ಚೇರ್, ಇದು ಮಲ್ಟಿ ಯೂಸೇಬಲ್ ಲ್ಯಾಡರ್. ಇನ್ನೂ ಹಲವಾರು ವಿಷಯಗಳಿವೆ ಇವರ ಜಾಗದಲ್ಲಿ. ಹೊಯ್ಗೆಗಾಡಿಸುವಂತ ಸಾಧನಗಳಿವೆ. ಅಡಿಕೆ ಮರಕ್ಕೂ ತೆಂಗಿನ ಮರಕ್ಕೂ ಹತ್ತಲಿಕ್ಕೆ ಆಗುವಂತ ಟ್ರೀ ಸೈಕಲ್ ಇದೆ. ಈ ರೀತಿಯ ಹಲವು ಸಾಧನಗಳನ್ನು ಕೃಷಿಕರಿಗೆ ಒಳ್ಳೆಯ ಗುಣಮಟ್ಟದಲ್ಲಿ ಒಳ್ಳೆಯ ದರದಲ್ಲಿ ಒದಗಿಸಿ ಕೊಡ್ತಾ ಇದ್ದಾರೆ. ಇದನ್ನೊಮ್ಮೆ ತೋರಿಸಿಕೊಡ್ತೀರಾ? ನೋಡಿ, ಈ ರೀತಿ ಮಕ್ಕಳಿಗೂ ಕೂಡ ಉಪಯೋಗ ಮಾಡಲಿಕ್ಕೆ ದೊಡ್ಡ ಸಂಗತಿ ಅಲ್ಲ, ಭಾರ ಏನಿಲ್ಲ, ಉಪಯೋಗ ಮಾಡಲಿಕ್ಕೆ ಕೂಡ ತುಂಬಾ ಸುಲಭ ಇದೆ. ಇದು ನೆಕ್ಸ್ಟ್ ನಂಗೆ ಖುಷಿಯಾದ್ದು ಈ ಸಾಧನ ಏಣಿ. ತುಂಬಾ ಭಾರ ಏನಿಲ್ಲ, ಸಾಧನ ಎಷ್ಟು ಕೆಜಿ? 10 ಕೆಜಿ GA ಇಂದ ಮಾಡಿರುವಂತ. ಇದು ಮಲ್ಟಿ ಯೂಸ್ ಅಂತ ಹೇಳಿದ್ರೆ ಎ ಟೈಪ್ ಲ್ಯಾಡರ್ ಕೆಲವು ಜಾಗದಲ್ಲಿ ಬೇಕಾಗ್ತದೆ, ಕೆಲವು ಜಾಗದಲ್ಲಿ ಇದಕ್ಕಿಂತಲೂ ಎತ್ತರ ಜಾಗಕ್ಕೆ ಹತ್ತಬೇಕಾಗ್ತದೆ. ಒಮ್ಮೆ ತೋರಿಸ್ಬೋದ ಇದನ್ನು? ಇದೀಗ ಎಷ್ಟು ಎತ್ತರ? ಇದೀಗ 10 ಫೀಟ್ ಎತ್ತರ ಬರ್ತದೆ. ಈಗ 10 ಫೀಟ್ ಎತ್ತರ ಬರ್ತದೆ. ಮತ್ತೆ ನಿಮಗೆ ಮತ್ತೆ ಈಗ ಏನಾದರೂ ಮನೆ ಕೆಲಸ ಇದ್ದರೆ ಈ ಥರ ಮಾಡ್ಬೋದು. ಅಲ್ಲಿ ಮೇಲೆ ಬರ್ತದೆ. ಲಾಕ್ ಇರ್ತದೆ. ಲಾಕನ್ನು ಹಾಕಿದಾಗ ನೀವು ಏನು ಮಾಡುವಾಗ ಹಾಕೊಂಡ್ರೆ ಮತ್ತೆ ಈಗ ಆಗ್ತದೆ. ಸಣ್ಣ ಲ್ಯಾಡರ್ ಆಗಿ ಉಪಯೋಗ ಜಾಗ ಬೇಕು ಅಂತ ಜಾಗ ಬೇಕಾಗುತ್ತೆ. ಮತ್ತೆ ಇದು ಮಲ್ಟಿ ಯೂಸೇಬಲ್ ಚೇರ್. ಇದರ 2 ಅಕ್ಕಿ ಬರ್ತದೆ. ನಿಮಗೆ ಕೂತ್ಕೊಳ್ಳಿಕ್ಕೆ ತುಂಬ ಇದು ಬರ್ತದೆ, ಮತ್ತು ಜಾಗ ಇಲ್ಲದ ಕಡೆ. ಮತ್ತು ಇದನ್ನು ಇದು ಮಾಡಿದರೆ ನಮಗೆ ಕಿಚಡಿ ಎಲ್ಲ ಒಳಗೆ ಜಾಗ ಕೂಡ ಇದೆ. ಇಲ್ಲಿ ಇಟ್ಕೊಳ್ಬೋದು ಎಲ್ಲ ವಿಡಿಯೋದಲ್ಲಿ ಇವರ ನಂಬರ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೇನೆ. ಏನಾದ್ರೂ ಎನ್ಕ್ವೈರಿ ಇದ್ರೆ, ಸಾಧನದ ಅಗತ್ಯ ಇದ್ರೆ ನೀವು ನೇರವಾಗಿ ಸಂಪರ್ಕ ಮಾಡಬಹುದು, ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅವರು ನಿಮ್ಗೆ ಉತ್ತರ ಕೊಡ್ತಾರೆ. ದೂರದ ಊರುಗಳಿಗೆ ಕೊರಿಯರ್ ಮುಖಾಂತರವಾಗಿ ತಲುಪಿಸಿ ಕೊಡ್ತಾರೆ. ಈಗ ಒಂದು ಹೊಸ ಆಫರ್ ಇಟ್ಟಿದ್ದಾರೆ. ಅಡಿಕೆ ಸುಲಿಯುವ ಸಾಧನವನ್ನು 10 ತಗೊಂಡ್ರೆ 1 ಉಚಿತವಾಗಿ ಕೊಡ್ತಾ ಇದ್ದಾರೆ. ಈಗ ಒಬ್ಬನೇ ಕೃಷಿಕರ 10 ತಗೊಳ್ಳದಿದ್ರು, ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಪರಿಚಯದವರಿಗೆ 10 ಬೇಕು ಅಂತಿದ್ರೆ ಅವರು 1 ಉಚಿತವಾಗಿ ಕೊಡ್ತಾ ಇದ್ದಾರೆ. ಈ ರೀತಿಯ ಸಾಧನಗಳು ಇವರು ಅಂಗಡಿಗಳಿಗೆ ನೇರವಾಗಿ ಮಾರಾಟ ಮಾಡೋದಿಲ್ಲ, ನೇರವಾಗಿ ರೈತರಿಗೆ, ಕೃಷಿಕರಿಗೆ ಕೊಡುವಂಥದ್ದು. ಹಾಗಾಗಿ ಆದಷ್ಟು ಕೃಷಿಕರು, ರೈತರು ನೀವು ಇವರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ನನ್ನ ವಿನಂತಿ. ಕೆಲವು ಜನರೆಲ್ಲ ಇದನ್ನು ಕಾಪಿ ಮಾಡಿ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ಆಸ್ಪದ ಕೊಡಬೇಡಿ, ನೇರವಾಗಿ ಇವರಲ್ಲಿಂದಲೇ ತೆಗೆದುಕೊಳ್ಳಿ. ಇದರಷ್ಟು ಫಿನಿಶಿಂಗ್ ಬರಲಿಕ್ಕೆ, ಇಷ್ಟು ಚಂದವಾಗಿ, ಇಷ್ಟು ಕ್ವಾಲಿಟಿ ನಿಮಗೆ ಬೇರೆ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಟ್ರಯಲ್ ನೋಡ್ಬೋದು ಬೇಕಿದ್ರೆ, ಅಷ್ಟು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಲೊಕೇಶನ್ ಕಳಿಸ್ಕೊಡ್ತೇವೆ, ಅವ್ರು ಯಾವಾಗ ಬೇಕಂತ ಬಂದು ಟ್ರಯಲ್ ನೋಡಿ ತಗೊಳ್ಬೋದು. ಖಂಡಿತ ಲೊಕೇಶನ್ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಇಂತಹ ಮೆಷಿನ್ಗಳು, ಇಂತಹ ಸಾಧನಗಳು ಕೃಷಿಕರಿಗೆ ಖಂಡಿತವಾಗಿ ಉಪಯೋಗ ಆಗ್ತದೆ ಅಂತೇಳಿ ನನ್ನ ತಿಳುವಳಿಕೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ನಮಸ್ತೆ. ಈ ರೀತಿಯ
ಕೃಷಿಕರಿಗೆ ಕೃಷಿ ಸಾಧನಗಳನ್ನು ಮಾಡಿಕೊಡುವವರಿಗೆ ನೀವು ಆದಷ್ಟು ಸಪೋರ್ಟ್ ಮಾಡಿದರೆ ಇವರಿಗೂ ಕೂಡ ಉಪಯೋಗ.